ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತು ಇನ್ನೊಂದು ರೀತಿಯಲ್ಲಿ ನಾವು ಅಮ್ಮನವರಿಗೆ ಯಾವ ರೀತಿ ಸೀರೆ ಉಡಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಮೊದಲಿಗೆ ಸೀರೆಯ ಒಳಪದರದಿಂದ ಈ ರೀತಿಯಾಗಿ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾದ್ರೆ 3 ಇಂದ 4 ಇಂಚಷ್ಟು ಗ್ಯಾಪಲ್ಲಿ ಪ್ಲೀಟ್ಸ್ನ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಮಗೆ ಪ್ಲೀಟ್ಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಇಟ್ಕೊಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 10 ಪ್ಲೀಟ್ಸನ್ನು ಇಟ್ಕೊಂಡು ಈ ರೀತಿಯಾಗಿ ನಾವು ಬಟ್ಟೆ ಕ್ಲಿಪ್ಪು ಅಥವಾ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಎರಡು ಕಡೆ ನಾನು ತೊಗೊಂಡ್ಮೇಲೆ ಮಧ್ಯದಲ್ಲೂ ಕೂಡ ಒಂದು ಪಿನ್ನನ್ನು ಹಾಕೋತಾ ಇದ್ದೀನಿ ಪ್ಲೀಟ್ಸ್ನ ತಗೊಂಡು. ಈಗ ನೆಕ್ಸ್ಟ್ ಅದೇ ರೀತಿ ಮತ್ತೆ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿಯಾಗಿ ಕಡಿಮೆ ಪ್ಲೇಟ್ಸ್ಗಳನ್ನ ತಗೊಂಡು ಈ ರೀತಿ ಜೋಡಿಸ್ಕೊಂಡು ನಾವು ಪಿನ್ನನ್ನು ಹಾಕೋಬೇಕಾಗತ್ತೆ. ಆವಾಗ ನಮಗೆ ಯಾವುದೇ ಪ್ಲೇಟ್ಸು ಮಿಸ್ ಆಗೋದಿಲ್ಲ ಮತ್ತು ನೆರಿಗೆಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅದೇ ರೀತಿ ನಾನು ಎಲ್ಲ ಕಡೆ ನೆರಿಗೆಗಳನ್ನ ನೀಟಾಗಿ ತಕ್ಕೊಂಡು ಪಿನ್ನನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಅದೇ ರೀತಿ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ನಮಗೆ ಒಟ್ಟಿಗೆ ಇಟ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತಲ್ಲ, ಹಾಗಾಗಿ ಸ್ಟಾರ್ಟಿಂಗಲ್ಲಿ ಒಂದು 10 ಪ್ಲೀಟ್ಸ್ನ ರೀತಿ ತೊಗೊಂಡು ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ನಾವು ಪ್ಲೇಟ್ಸ್ನ ತೊಗೊಂಡಾಗ ನಮಗೆ ಈಸಿಯಾಗಿ ಮಾಡ್ಕೋಬೋದು. ಇದು ಒಂದು ಈಸಿ ಮೆಥಡು. ನೋಡಿ, ಅದೇ ರೀತಿ ಪ್ಲೇಟ್ಸ್ನ ಮಾಡಿಕೊಂಡು ಒಂದು ಗುಂಪಿನನ್ನು ಹಾಕೋತಾ ಇದ್ದೀನಿ. ಈಗ ಮಧ್ಯದಲ್ಲೂ ಕೂಡ ನಾವು ಎಲ್ಲ ಪ್ಲೇಟ್ಸ್ನ ತೊಗೊಂಡು ಈ ರೀತಿ ಪಿನ್ನನ್ನು ಹಾಕೊಳ್ಳೋದ್ರಿಂದ ನಮಗೆ ಯಾವುದೇ ಪ್ಲೇಟ್ಸ್ ಕೂಡ ಮಿಸ್ ಆಗೋದಿಲ್ಲ. ನೋಡಿ, ಈ ರೀತಿ ನಾವು ಪ್ಲೇಟ್ಸ್ನ ಮಾಡ್ಕೊಂಡಿದ್ದೆಲ್ಲ ಎರಡು ಸೇರಿ ಒಟ್ಟಿಗೆ ಇಟ್ಕೊಂಡು ಮತ್ತೆ ಈಗ ಒಟ್ಟಿಗೆ ಪ್ಲೇಟ್ಸ್ನ ತಗೊಂಡು ಒಂದಲ್ಲಿ ನಾವು ಬಟ್ಟೆ ಕ್ಲಿಪ್ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಇರುತ್ತೆ. ನೆಕ್ಸ್ಟ್ ಇವಾಗ ಅದೇ ರೀತಿ ಈ ಕಡೆನೂ ನಾನು ಎಲ್ಲ ಪ್ಲೇಟ್ಸ್ನ ತಗೊಂಡು ಒಂದು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ. ನಮಗೆ ಸೆರಿಗೆಗೋಸ್ಕರ ನಾವು ಇಲ್ಲಿ 1.5 ಮೀಟ್ರಷ್ಟು ಬಿಟ್ಟು ಪ್ಲೇಟ್ಸ್ನ ಮಾಡ್ಕೋಬೇಕು. ನೋಡಿ, ರೀತಿ ನಾನು ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಪ್ಲೇಟ್ಸ್ನ ತಗೊಂಡ್ರೆ ನಮಗೆ ಒಂದು 8 ರಿಂದ 9 ಪ್ಲೇಟ್ಸು ಬರುತ್ತೆ. ನಮಗೆ ಚೆನ್ನಾಗಿ ಸೆರಗು ಅನ್ನೋದು ಹಾಕ್ಬೋದು. ನೋಡಿ, ಈಗ ಪ್ಲೇಟ್ಸ್ನ ತಗೊಂಡು ಅಲ್ಲಿಗೊಂದು ನಾನು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಗ್ಯಾಪಿಂದ ಈ ರೀತಿ ಇನ್ನೊಂದು ಪ್ಲೇಟ್ಸ್ನ ಮಾಡಿಕೊಂಡು ಒಂದು ಗುಂಪಿನ ಹಾಕ್ಕೊಡೋಣ. ಈಗ ಮತ್ತೆ ಅದೇ ರೀತಿ ಪ್ಲೇಟ್ಸ್ನ ತಗೊಂಡು ಒಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇದನ್ನು ಡಬಲ್ ಸ್ಟೆಪ್ಪಲ್ಲಿ ಸೀರೆ ಉಡಿಸ್ತಾ ಇರೋದ್ರಿಂದ ನಮಗೆ ಇದು ಒಂದೇ ಕಳಶಕ್ಕೆ ನಾವು 2 ಸ್ಟೆಪ್ಪಲ್ಲಿ ಸೀರೆನ ಉಡಿಸಿ ಅಲಂಕಾರನ ಮಾಡ್ಬೋದು. ನೋಡಿ, ನಮಗೆ ಈ ರೀತಿಯಾಗಿ ಕಾಣುತ್ತೆ. ನಾವು ಹಬ್ಬದ ಹಿಂದಿನ ದಿನ ಈ ರೀತಿ ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದಲ್ಲಿ ತುಂಬ ಈಸಿಯಾಗಿ ನಾವು ಅಲಂಕಾರನ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಪೀಠದ ಮೇಲೆ ಅಕ್ಕಿ ಇಟ್ಕೊಂಡು ಕಳಶದಲ್ಲಿ ಅಕ್ಕಿನ ಹಾಕ್ಕೊಂಡು ಈ ರೀತಿ ಒಂದು ಕೋಲನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಸೀರೆನ ಕಳಸದ ಹಿಂಭಾಗದಿಂದ ತಗೊಂಡು ಮುಂದೆ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ನೋಡಿ. ಇದು ಡಬಲ್ ಸ್ಟೆಪ್ ಸ್ಯಾರಿ ಆಗೋದ್ರಿಂದ ನಾವು ಒಂದು ಲೆಂತನ್ನು ಉದ್ದ ತಗೊಂಡು ಇನ್ನೊಂದು ಲೆಂತನ್ನು ಕಡಿಮೆ ತಗೊಂಡು ಈ ರೀತಿಯಾಗಿ ನಾವು ಒಂದೇ ಲೆವೆಲಿಗೆ ಬರೋ ರೀತಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನಾವು ಅಲ್ಲಿಗೊಂದು ಸೇಫ್ಟಿ ಪಿನ್ನ ಹಾಕ್ಕೋಬೇಕು. ಸೇಫ್ಟಿ ಪಿನ್ ಹಾಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಪಿನ್ ತಗೊಳ್ಳಿ, ಆವಾಗ ನಮಗೆ ಎಲ್ಲ ನೆರಿಗೆಗಳು ನೀಟಾಗಿ ಸೆಕ್ಯೂರ್ ಆಗಿ ಹಾಕ್ಕೋಬೋದು. ನೋಡಿ, ಈಗ ಒಂದು ಪ್ಲೇಟ್ಸ್ ಸ್ಮಾಲ್ ಇತ್ತಲ್ಲ, ಅದನ್ನು ಈ ರೀತಿ ಹಿಂಭಾಗಕ್ಕೆ ತಗೊಂಡು ಕೆಳಗಡೆ ಹಾಕಿರುವಂಥ ಪ್ಲೇಟ್ಸ್ನ ನಾವು ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು ಈ ರೀತಿ ಪ್ಲೀಟ್ಸ್ನ ಮಾಡ್ಕೋಬೇಕಾದ್ರೆ ಪಿನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿಂದ ನಾವು ಸರಿಗೆ ಪ್ಲೀಟ್ಸ್ನ ತೊಗೋಬೇಕಾಗತ್ತೆ. ಇಲ್ಲಾಂದರೆ ನಾವು ಕೆಳಗಡೆ ಪ್ಲೀಟ್ಸ್ನ ಮಾಡ್ಕೋತೀವಿ ಅಂದರೆ ಅಷ್ಟು ಬರೋದಿಲ್ಲ, ಪಿನ್ ಹಾಕಿರ್ತೀವಲ್ಲ. ಹಾಗಾಗಿ
ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾದ್ರೆ ಮೇಲ್ಗಡೆನೇ ಪ್ಲೀಟ್ಸ್ನ ತಗೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ತಗೊಂಡಾಗ ನಮಗೆ ಯಾವುದೂ ಪ್ಲೀಟ್ಸ್ ಮಿಸ್ ಆಗೋದಿಲ್ಲ, ಎಲ್ಲ ನೀಟಾಗಿ ಬರುತ್ತೆ. ನಾವು ಈ ರೀತಿ ಪ್ಲೇಟ್ಸ್ನ ಮಾಡ್ಕೋಬೇಕಾದ್ರೆ 1 ಇಂಚ್ ಗ್ಯಾಪಲ್ಲಿ ತೊಗೊಂಡಾಗ ನಮಗೆ ಎಲ್ಲ ಪ್ಲೇಟ್ಸು ಒಂದೇ ಲೆವೆಲಲ್ಲಿ ಕಾಣುತ್ತೆ. ಈಗ ಈ ರೀತಿ ಚಿಕ್ಕ ಪ್ಲೇಟ್ಸ್ನ ತಗೊಂಡು ಅದನ್ನು ಕೂಡ ನಾವು ಪ್ಲೇಟ್ಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಒಂದೇ ಮೆಜರ್ಮೆಂಟಲ್ಲಿ ನಾವು ಪ್ಲೇಟ್ಸ್ನ ತಗೊಂಡಾಗ ನಮಗೆ ಅದು ಸೀರೆ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನಾವು ಪ್ಲೇಟ್ಸ್ನ ತಕ್ಕೋಬೇಕಾಗುತ್ತೆ. ಈ ರೀತಿ ಪ್ಲೇಟ್ಸ್ನ ತಕ್ಕೊಂಡು ನಾವು ನೂಲಿಂದ ದಾರನ ಈ ರೀತಿಯಾಗಿ ಗಂಟು ಹಾಕೋಬೇಕಾಗುತ್ತೆ. ಆವಾಗ ನಮಗೆ ನಿಲ್ಗೆಗಳು ನೀಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಇವಾಗ ಸೆರಗನ್ನ ನಾನು ಕಳಸದ ಹಿಂಭಾಗದಿಂದ ಮುಂಭಾಗಕ್ಕೆ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಹಾಕೊಂಡು ನಾನು ಹಿಂದಗಡೆ ಒಂದು ಪಿನ್ನನ್ನು ಹಾಕೊಂಡು ಈ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ನಮಗೆ ಇಲ್ಲಿ ನೆರಿಗೆಗಳು 8 ರಿಂದ 9 ಬಂದಿರೋದ್ರಿಂದ ನಾವು ತುಂಬ ಚೆನ್ನಾಗಿ ನೆರಿಗೆಗಳನ್ನ ಹಾಕೋಬಹುದು. ನೋಡಿ ನಮಗೆ ಪ್ಲೇಟ್ಸ್ ಎಷ್ಟೊಂದು ಬಂದಿದೆ. ಈಗ ನಾನು ಡಾಬನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬ ಈಸಿ ಮೆಥಡು. ಒಂದೇ ಕಷ್ಟಕ್ಕೆ ನಾವು ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿನ ಉಡಿಸ್ಬೋದು. ಅದು ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಈಗ ನಮ್ಮ ಹತ್ರ ಇರುವಂಥ ಒಡವೆಗಳಿಂದ ನಾವು ಅಮ್ಮನವರಿಗೆ ಅಲಂಕಾರನ ಮಾಡ್ಕೋಬೇಕು. ನೋಡಿ ನಾನು ಸರ ಹಾಕ್ಕೊಂಡು ಜಡೆಯನ್ನು ಹಾಕ್ಕೊಂಡು ಮೊಗಸರಿಯನ್ನು ಹಾಕ್ಕೊಂಡು ಈಗ ಅಲಂಕಾರನ ಮಾಡ್ಕೋತಾ ಇದ್ದೀನಿ. ನೋಡಿ ಅಲಂಕಾರ ಕಂಪ್ಲೀಟ್ ಆದಮೇಲೆ ನಮಗೆ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದಾರೆ. ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಅಮ್ಮನವರು ಅಲಂಕಾರ ಆದ ನಂತರ ಈ ರೀತಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಸಿಂಪಲ್ ಆಗಿ ಸೀರೆನ ಅಮ್ಮನವರಿಗೆ ಉಡಿಸಿ ನಿಮ್ಮ ಯಥಾಶಕ್ತಿ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಅಂತ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.